ನಿಜವಾಗ್ಲೂ ಹೌದು. 1,50,000 ಕೂಡ ನೀವು ನಿಮ್ಮ ಮನೆಗೆ ಇಂಟೀರಿಯರ್ ಮಾಡ್ಬೋದು. ಎಸ್ಪೆಷಲಿ ಯಾರ್ಯಾರು ರೆಂಟಲ್ ಪರ್ಪಸ್ ಮಾಡ್ತಾ ಇದ್ದೀರಾ, ಊರಲ್ಲಿ ಮಾಡ್ತಾ ಇದ್ದೀರಾ, ಮನೆ ಕಟ್ತಾ ಇದ್ದೀರಾ, ರೆಗ್ಯುಲರಾಗಿ ಹೋಗಲ್ಲ, ಆ್ಯಂಡ್ ಯಾರ್ಯಾರು ಫಾರ್ಮ್ ಹೌಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಜಸ್ಟ್ 1,50,000 ನಮಗೆ ಇಂಟೀರಿಯರ್ ಬೇಕು. 1 BHK 1.5 ಲ್ಯಾಕ್ಗೆ, 2 BHK 2.5 ಲ್ಯಾಕ್ಗೆ, 3 BHK 3.5 ಲ್ಯಾಕ್ಗೆ, ಆ್ಯಂಡ್ ಇಲ್ಲಿ 20 ವರ್ಷದ ವಾರಂಟಿ. 1,50,000 ಆದರೂ ಕೂಡ ನಿಮಗೆ 20 ಇಯರ್ ವಾರಂಟಿ ಕಂಪ್ನಿ ಕಡೆಯಿಂದ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಡಬಲ್ ಸೈಡೆಡ್ ಬೇಕು. ಒಂದು ವೇಳೆ ನಿಮಗೆ ಸಿಂಗಲ್ ಸೈಡ್ ಹೇಳಿದೆ ನಾನು, ಇಲ್ಲಿ ಡಬಲ್ ಸೈಡ್ ಎರಡೂ ಕಡೆ ನಿಮಗೆ ಶೀಟ್ ಬರಬೇಕು ಅಂದರೆ 10 to 15% ಎಕ್ಸ್ಟ್ರಾ. ಜಸ್ಟ್ 1,50,000 1.5 ಲ್ಯಾಕಲ್ಲಿ ಒಂದು ಮನೆಗೆ ಇಂಟೀರಿಯರ್ ಮಾಡೋಕ್ಕಾಗತ್ತಾ? ಹೌದು ವೀಕ್ಷಕರೇ, ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ನಿಜವಾಗ್ಲೂ ಹೌದು, 1,50,000 ಕೂಡ ನೀವು ನಿಮ್ಮ ಮನೆಗೆ ಇಂಟೀರಿಯರ್ ಮಾಡ್ಬೋದು. ಎಸ್ಪೆಷಲಿ ಯಾರ್ಯಾರು ರೆಂಟಲ್ ಪರ್ಪಸ್ ಮಾಡ್ತಾ ಇದ್ದೀರಾ, ಊರಲ್ಲಿ ಮಾಡ್ತಾ ಇದ್ದೀರಾ, ಮನೆ ಕಟ್ತಾ ಇದ್ದೀರಾ, ರೆಗ್ಯುಲರಾಗಿ ಹೋಗಲ್ಲ, ಆ್ಯಂಡ್ ಯಾರ್ಯಾರು ಫಾರ್ಮ್ ಹೌಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಜಸ್ಟ್ 1,50,000 ನಮಗೆ ಇಂಟೀರಿಯರ್ ಬೇಕು. ಸಾಧ್ಯನಾ ಗುರು ಅಂತ ಕೇಳ್ತಾ ಇದ್ದರೆ ಡೆಫಿನೆಟ್ಲಿ ಸಾಧ್ಯ. ಹಾಗಾದರೆ ಯಾವುದರಿಂದ ಸಾಧ್ಯ? ಅಲ್ಯೂಮಿನಿಯಂ ಇಂಟೀರಿಯರನ್ನು ಮಾಡ್ಬೋದು. ಆ್ಯಂಡ್ ನಮ್ಮ ಬಿ ಇಂಟೀರಿಯರ್ ಅವರು ಈ ಇಂಟೀರಿಯರ್ನ ಮಾಡಿಕೊಟ್ಬಿಡ್ತಾರೆ. ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ನೋಡಿ, ಅದೇ ಬಿ ಇಂಟೀರಿಯರು. ಹಾಗಾದರೆ 1,50,000ಕ್ಕೆ ಏನೇನು ಸಿಗುತ್ತೆ ನಮಗೆ ಅಂತ ನೀವು ಕೇಳ್ಬೋದು. ಸೊ ಮೊದಲೇದಾಗಿ ಬರ್ತಾ ಇರೋವಂಥದ್ದು ಕಿಚನ್ ಸಿಗುತ್ತೆ. 8x7 ಬಾಟಮ್ ಸಿಗುತ್ತೆ ನಿಮಗೆ. ಕೆಳಗಡೆ ಕಂಪ್ಲೀಟ್ ಬಾಟಮ್ ಇರುತ್ತೆ ಗೊತ್ತಾ, ಹೇಗೂ ಕಟ್ಟಿರ್ತೀರಾ. ಕಂಪ್ಲೀಟ್ ಬಾಟಮ್ ಮಾಡಬೇಕು ಅಂತಂದರೆ 8x7 32.5 ಸ್ಕ್ವೇರ್ ಫೀಟ್ನ ಕಂಪ್ಲೀಟ್ ಬಾಟಮ್ ಕ್ಯಾಬಿನೆಟ್ ಇಲ್ಲಿ ನಿಮಗೆ ಬರುತ್ತೆ. ಸಿಂಗಲ್ ಸೈಡೆಡ್, ಓಕೆನಾ? ಸಿಂಗಲ್ ಸೈಡೆಡ್ ಅಂದರೆ ಡಬಲ್ ಸೈಡ್ ಮತ್ತು ಸಿಂಗಲ್ ಸೈಡ್ ಬರುತ್ತೆ. ನಾನು ಅದನ್ನು ಹೇಳ್ತೀನಿ, ಡಬಲ್ ಸೈಡ್ ಮಾಡೋದಿದ್ರೆ ಎಷ್ಟಾಗ್ಬೋದು ಅಂತಲೂ ಕೂಡ ಕೇಳಿಸ್ಕೊಡ್ತೀನಿ. ಆ್ಯಂಡ್ ಅದ್ರ ಮೇಲೆ ಲಾಫ್ಟ್ ಬೇಕು ತಾನೆ, ಮೇಲ್ಗಡೆ ಕಂಪ್ಲೀಟ್ ಲಾಫ್ಟ್ ಬೇಕು ತಾನೆ. 10x2.5 ಅಂದರೆ 25 ಸ್ಕ್ವೇರ್ ಫೀಟ್, 25 ಸ್ಕ್ವೇರ್ ಫೀಟ್ ಲಾಫ್ಟ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ವೀಕ್ಷಕರೇ. ಕೆಳಗಡೆ ಕ್ಯಾಬಿನೆಟ್ ಸಿಕ್ತು, ಮೇಲ್ಗಡೆ ಲಾಫ್ಟ್ ಸಿಕ್ತು. ಸ್ನೇಹಿತರೆ, ಇಲ್ಲಿ ಕ್ಯಾಬಿನೆಟಲ್ಲಿ ನಿಮಗೆ 1 ಸೆಟ್ ಬ್ಯಾಸ್ಕೆಟ್ ಸಿಗುತ್ತೆ, ಒಂದು ಗ್ರೋಸರಿ ಯೂನಿಟ್ ಸಿಗುತ್ತೆ, ಒಂದು ಬಾಟಲ್ ಪುಲ್ಔಟ್. ಇದಿಷ್ಟು ಕೂಡ ಕ್ಯಾಬಿನೆಟಲ್ಲಿ ಸಿಗುವಂಥದ್ದು. ಇದ್ರ ಜೊತೆಯಲ್ಲಿ ಆ್ಯಸ್ ಅ ಕಾಂಪ್ಲಿಮೆಂಟ್ರಿ ಮಿಡಲ್ ಯೂನಿಟ್, ಸೆಂಟ್ರ್ ವಾಲ್ ಯೂನಿಟ್ ಅಂತ ಬರುತ್ತೆ, ಒಂದು ವಾಲ್ ಯೂನಿಟ್ ಅಂತೂ ಚಿಕ್ಕದಾಗಿರುವಂಥ 2 ಫೀಟ್ಗೆ 1.5 ಫೀಟ್ ಇರುವಂಥ ಡೆಪ್ತ್ ಇರುವಂಥ ಒಂದು ವಾಲ್ ಯೂನಿಟ್ ಕೂಡ ಇಲ್ಲಿ ಸಿಗುತ್ತೆ ವೀಕ್ಷಕರೇ. ಕಿಚನ್ನಲ್ಲಿ ಇದಿಷ್ಟು ಬಂದೇ ಬರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋದಂತೂ ಟಿ ವಿ ಯೂನಿಟ್. ಎಷ್ಟು ಟಿ ವಿ ಯೂನಿಟ್ ಕೊಡ್ತೀರಾ ಈ ದುಡ್ಡಿಗೆ ಅಂತಂದರೆ ವೀಕ್ಷಕರೇ, ಇಲ್ಲಿ ನಿಮಗೆ 6 ಫೀಟ್ ಬೈ 5 ಫೀಟ್, ಎಂಟೈರ್ ಆಗಿ 6 ಫೀಟ್ ಬೈ 5 ಫೀಟ್ನ ಒಂದು ಟಿ ವಿ ಯೂನಿಟ್ ಬರುತ್ತೆ. ಆ್ಯಂಡ್ ಅದರಲ್ಲಿ ಸ್ಟೋರೇಜ್, ಕೆಳಗಡೆ ಸ್ಟೋರೇಜ್ ಬರಬೇಕಲ್ವಾ, ಸ್ಟೋರೇಜ್ ನಿಮಗೆ 6 ಫೀಟ್ ಬೈ 1.5 ಫೀಟ್ ಇಲ್ಲಿ ನಿಮಗೆ ಸಿಗುವಂಥದ್ದು. 4 ಬಾಕ್ಸ್ ಬರುತ್ತೆ, 1 2 3 4 4 ಬಾಕ್ಸ್ಗಳು ಕೆಳಗಡೆ ಸಿಗುತ್ತೆ. ವಿತ್ ಶಟರು, ಒಂದು ಗ್ಲಾಸ್ ಯೂನಿಟ್ ಕೂಡ ಸಿಗುತ್ತೆ. ಕೆಳಗಡೆ ನಿಮಗೆ ಅಪ್ ಲಿಫ್ಟರ್ ಅಥವಾ ಡೌನ್ ಲಿಫ್ಟರ್ ಇಲ್ಲಿ ನಿಮಗೆ ಬರುವಂಥದ್ದು ವೀಕ್ಷಕರೇ. ಡ್ರಾಪ್ ಆಗೋ ಥರ ಇಲ್ಲಿ ಮಾಡಿಕೊಡ್ತಾರೆ, ಇಲ್ಲ ಡ್ರಾವರ್ ಬೇಕಂದರೆ ಡ್ರಾವರ್ಗೆ ಆಪ್ಷನ್ ಮಾಡ್ಕೋಬೋದು. ಇಲ್ಲಿ ನಿಮಗೆ 6 ಫೀಟ್ ಬೈ 1.5. ಹಂಗಾದರೆ ಉಳಿದ ಜಾಗ ಏನು ಮಾಡಿಕೊಡ್ತಾರೆ? ಉಳಿದ ಜಾಗ ಲೈಟಾಗಿ ಒಂದು ಸ್ಮಾಲ್ ವಾಲ್ಪೇಪರ್ ಅಥವಾ ಏನಾದರೂ ರ್ಯಾಪ್ಟರ್ಸ್ ಅವೈಲೇಬಲ್ ಇದ್ದರೆ ಅದು ನಿಮಗೆ ಇಲ್ಲಿ ಹಾಕ್ಕೊಡ್ತಾರೆ ವೀಕ್ಷಕರೇ. ಸಿಂಪಲ್ಲಾಗಿ ಮಾಡುವಂಥ ಒಂದು ಟಿ ವಿ ಯೂನಿಟ್. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ವಾರ್ಡ್ರೋಬ್. 1 BHK ತಾನೆ, ಸೊ 1 BHK ಆಗುವಂಥದ್ದು ಇದು 1,50,000 ಮಾತ್ರ. ವಾರ್ಡ್ರೋಬ್ ಕೂಡ ಅವೈಲೇಬಲ್ ಇದೆ. 6 ಫೀಟ್ ಬೈ 7 ಫೀಟ್ ಅಂದರೆ 42 ಸ್ಕ್ವೇರ್ ಫೀಟ್ನ ವಾರ್ಡ್ರೋಬ್ ಕೂಡ ಇಲ್ಲಿ ಬರುತ್ತೆ ವೀಕ್ಷಕರೇ. ಅಷ್ಟೇ ಅಲ್ಲದೆ ಆ ವಾರ್ಡ್ರೋಬ್ ಮೇಲ್ಗಡೆ 10 ಫೀಟ್ ಬೈ 2.5 ಫೀಟ್ನ ಲಾಫ್ಟ್, 25 ಸ್ಕ್ವೇರ್ ಫೀಟ್ನ ಲಾಫ್ಟ್ ಕೂಡ ಬರುತ್ತೆ. 42 ಸ್ಕ್ವೇರ್ ಫೀಟ್ನ ವಾರ್ಡ್ರೋಬು, ಟ್ರಿಪಲ್ ಡೋರು, ಜೊತೆಲಿ ನಿಮಗೆ 25 ಸ್ಕ್ವೇರ್ ಫೀಟ್ನ ಲಾಫ್ಟ್, ಎಂಟೈರ್ ಆಗಿ 25 ಸ್ಕ್ವೇರ್ ಫೀಟ್ನ ಲಾಫ್ಟ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಜೊತೆಯಲ್ಲಿ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟು, ಹ್ಯಾಂಗರ್ ಯೂನಿಟು, 2 ಡ್ರಾವರ್ ವಿತ್ ಲಾಕು, ಜೊತೆಯಲ್ಲಿ 3 ಓಪನ್ ಡೋರ್ಗಳು ಕೂಡ ಇಲ್ಲಿ ಸಿಗುತ್ತೆ. ಇದಿಷ್ಟು ನಿಮಗೆ ಅವೈಲೇಬಲ್ ಇರುವಂಥದ್ದು. ಆ್ಯಂಡ್ ಇಲ್ಲಿ 20 ವರ್ಷದ ವಾರಂಟಿ, 1,50,000 ಆದರೂ ಕೂಡ ನಿಮಗೆ 20 ಇಯರ್ ವಾರಂಟಿ ಕಂಪ್ನಿ ಕಡೆಯಿಂದ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಡಬಲ್ ಸೈಡೆಡ್ ಬೇಕು. ಒಂದು ವೇಳೆ ನಿಮಗೆ ಸಿಂಗಲ್ ಸೈಡ್ ಹೇಳಿದೆ ನಾನು, ಇಲ್ಲಿ ಡಬಲ್ ಸೈಡ್ ಎರಡೂ ಕಡೆ ನಿಮಗೆ ಶೀಟ್ ಬರಬೇಕು ಅಂದರೆ 10 to 15% ಎಕ್ಸ್ಟ್ರಾ. ಓಕೆ, ಸೊ 10% 15% ಎಕ್ಸ್ಟ್ರಾ ಕೊಟ್ಟರೆ 1 ಲಕ್ಷ 1.5 ಲಕ್ಷ ಆಗ್ತಾಯಿದೆ ಅಂತಂದರೆ
ನಿಮಗೆ ಆಲ್ಮೋಸ್ಟ್ ಒಂದು 20,000 ಎಕ್ಸ್ಟ್ರಾ ಕೊಡೋಕ್ಕೆ ರೆಡಿ ಇದ್ದೀರಾ ನೀವು ಅಂತಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಡಬಲ್ ಸೈಡಲ್ಲಿ ಆಪ್ಟ್ ಮಾಡ್ಕೋಬೋದು ವೀಕ್ಷಕರೇ. ಆ್ಯಂಡ್ ಕಂಪ್ನಿ ಕಡೆಯಿಂದ ನಿಮಗೆ ಇಲ್ಲಿ 20 ವರ್ಷದ ವಾರಂಟಿ ಕೂಡ ಸಿಗ್ತಾ ಇದೆ ವೀಕ್ಷಕರೇ. ಸೊ ಯಾರ್ಯಾರು ಫಾರ್ಮ್ ಹೌಸ್ಗೆ ಇಂಟೀರಿಯರ್ ಮಾಡಬೇಕು ಅಂತ ಇದ್ದೀರಾ, ಬಾಡಿಗೆ ಮನೆಗೆ ಇಂಟೀರಿಯರ್ ಮಾಡಬೇಕು ಅಂತಿದ್ದೀರಾ, ಊರಲ್ಲಿ ಒಂದು ಇಂಟೀರಿಯರ್ ಮಾಡಿಸ್ಬೇಕು ಅಂತಿದ್ದೀರಾ, ಊರಲ್ಲಿ ಮನೆ ಇದೆ ಇಂಟೀರಿಯರ್ ಮಾಡಿಸ್ಬೇಕು ಅಂತ ಇದ್ದೀರಾ, ಖರ್ಚು ಕಮ್ಮಿ ಆಗಬೇಕು, 1.5 ಲಕ್ಷದಲ್ಲಿ ಮುಗಿಬೇಕು ಅಂತಿದ್ರೆ 100% ಬಿ ಇಂಟೀರಿಯರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಹಾಗೆಯೇ 2 BHK ಬೇಕು ನಮಗೆ ಅಂದರೆ ಎಷ್ಟಾಗ್ಬೋದು? ಸೊ ಇಲ್ಲೂ ಕೂಡ ನಿಮಗೆ ಆಪ್ಷನನ್ನು ಕೊಡ್ತೀನಿ. 2 BHK ನಿಮಗೆ ಸಿಗ್ತಾ ಇರೋದು 2.5 ಲ್ಯಾಕಲ್ಲಿ, 2.5 ಲಕ್ಷದಲ್ಲಿ. 1 BHK 1.5 ಲಕ್ಷದಲ್ಲಿ, ಈ 2 BHK 2.5 ಲಕ್ಷದಲ್ಲಿ. ಇಲ್ಲೇನೇನು ಬರುತ್ತೆ ಸ್ನೇಹಿತರೆ? ಇಲ್ಲಿ ಕಿಚನ್ ಸೇಮ್ ಬರುತ್ತೆ. 1 BHK ಏನು ಕಿಚನ್ ಹೇಳಿದೆ ಅಷ್ಟೇ, 8x7, 10 feet by 2.2 ಲಾಫ್ಟು, ಎವ್ರಿಥಿಂಗ್ ಈಸ್ ಸೇಮು. ಬಟ್ 1 ವಿಕರ್ ಬ್ಯಾಸ್ಕೆಟ್ ಎಕ್ಸ್ಟ್ರಾ ಕಾಂಪ್ಲಿಮೆಂಟ್ರಿ, ಇದ್ರ ಜೊತೆ ಒಂದು ವಿಕರ್ ಬ್ಯಾಸ್ಕೆಟ್ ಸಿಗುತ್ತೆ. ಇನ್ನು ಟಿ ವಿ ಯೂನಿಟ್ ಅಂತ ಬಂದಾಗ ಎವ್ರಿಥಿಂಗ್ ಈಸ್ ಸೇಮ್, ಬಟ್ ಲೆಂತ್ ಜಾಸ್ತಿ ಆಗುತ್ತೆ, 7 feet by 7 feet. ಸೊ ಇಲ್ಲಿ 6x5 ಇರುವಂಥ ಕಂಪ್ಲೀಟ್ ಟಿ ವಿ ಯೂನಿಟು ನಿಮಗೆ ಇಲ್ಲಿ 7x7 49 ಸ್ಕ್ವೇರ್ ಫೀಟ್ನ ಇಲ್ಲಿ ನಿಮಗೆ ಟೋಟಲ್ ಒಂದು ಟಿ ವಿ ಯೂನಿಟ್ ಸಿಗ್ತಾ ಇದೆ. ಕೆಳಗಡೆ ಬೇಸ್ ಸ್ಟೋರೇಜ್ ಬಂದುಬಿಟ್ಟು 7 feetಗೆ ನಿಮಗೆ 1.5 feetನ ಇಲ್ಲಿ ಸ್ಟೋರೇಜ್ ಕೆಳಗಡೆ ಸಿಗ್ತದೆ ವಿತ್ ಗ್ಲಾಸ್ ಇಂಟಿಗ್ರೇಷನ್. ಒಂದು ಗ್ಲಾಸ್ ಡೋರ್ ಬರುತ್ತೆ. ಸೊ ನಿಮ್ಮ ಡಿಟಿಎಚ್ ಇರ್ಬೋದು, ವೈಫೈ ಇರ್ಬೋದು, ಎಲ್ಲ ನೀವು ಅದರಲ್ಲಿ ಇಂಟಿಗ್ರೇಷನನ್ನು ಮಾಡ್ಕೊಬೋದು. ಗೊತ್ತಾಯ್ತಲ್ವಾ? ಸೊ ಕಿಚನ್ ಆಲ್ಮೋಸ್ಟ್ ಸೇಮು, ಟಿ ವಿ ಯೂನಿಟ್ ಸ್ವಲ್ಪ ದೊಡ್ಡದು ಸಿಗುತ್ತೆ. ಆ್ಯಂಡ್ ವಾರ್ಡ್ರೋಬ್ ಅಂತ ಬಂದಾಗ ಇಲ್ಲೇ ನಿಮಗೆ ಒಂದು ಎಕ್ಸ್ಟ್ರಾ ವಾರ್ಡ್ರೋಬ್ ಸಿಗುತ್ತೆ. 8x7 ನಿಮಗೆ ಅವಾಗ 6x7 ಕೊಟ್ಟಿದ್ರು, ಇಲ್ಲಿ 8x7 ಅಂದರೆ 56 ಸ್ಕ್ವೇರ್ ಫೀಟ್ನ 2 ವಾರ್ಡ್ರೋಬ್ಗಳು ಅವೈಲೇಬಲ್ ಇರುತ್ತೆ. ಓಕೆ, 6x7 ಒಂದು ವಾರ್ಡ್ರೋಬ್ ಇತ್ತು, ಬಟ್ ಇಲ್ಲಿ 8x7ನ 2 ವಾರ್ಡ್ರೋಬ್ ಬರುತ್ತೆ. ಸ್ವಲ್ಪ ದೊಡ್ಡದು ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. 3 ಡೋರ್ ಅಂತೂ ಆರಾಮಾಗಿ ಬಂದುಬಿಡುತ್ತೆ. ಈವನ್ ಸ್ಲೈಡರ್ಗೂ ಕೂಡ ನೀವು ಇಲ್ಲಿ ಆಪ್ಷನನ್ನು ತೊಗೋಬೋದು. ಆ್ಯಂಡ್ ಲಾಫ್ಟು ಅಷ್ಟೇ 2 ಪೀಸಸ್ ಬರುತ್ತೆ. 10 feet by 2.5 25 ಸ್ಕ್ವೇರ್ ಫೀಟ್ನ 2 ನಿಮಗೆ ವಾರ್ಡ್ರೋಬ್ಗಳು ಅವೈಲೇಬಲ್ ಇರುತ್ತೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್, 2 ಡ್ರಾವರ್ಸ್ ವಿತ್ ಲಾಕ್ ಆ್ಯಂಡ್ ಹ್ಯಾಂಗರ್ ಇವೆಲ್ಲವೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಅವೆಲ್ಲವೂ ಕೂಡ ಇಲ್ಲೂ ಬರುತ್ತೆ. ಬಟ್ ದೊಡ್ಡದು ಸಿಗುತ್ತೆ, 2 ಆಪ್ಷನ್, 2 ಪೀಸಸ್ಸು ಕೂಡ ನಿಮಗೆ ಸೆಟ್ ಸಿಗುತ್ತೆ. ನಿಮಗೆ 2 ಕಡೆ ವಾರ್ಡ್ರೋಬು, 2 ಕಡೆ ಲಾಫ್ಟ್. ಓಕೆ, ಸೊ ಇದು ಸಿಗ್ತಾ ಇರುವಂಥದ್ದು. ಪ್ಲಸ್ ಒಂದು ಬೆನಿಫಿಟ್ ಇದೆ, ಇಲ್ಲಿ 2 ಲಕ್ಷ ಕೊಡ್ತಿದ್ರು, 1 ಲಕ್ಷ ಎಕ್ಸ್ಟ್ರಾ ಕೊಡ್ತಿದ್ರೆ ತಾನೇ, ಇಲ್ಲಿ ಒಂದು ವ್ಯಾನಿಟಿ ಸಿಗುತ್ತೆ, ಹ್ಯಾಂಡ್ ವಾಶ್ ಯೂನಿಟ್. ಇದು ನಿಮಗೆ 2.5 feetಗೆ 2 feet ಇರುವಂತಹ ವ್ಯಾನಿಟಿ ವಿತ್ ಶೆಲ್ಫ್ ಬರುತ್ತೆ. ಮೇಲ್ಗಡೆ ಗ್ರಾನೈಟ್ ನೀವು ಹಾಕ್ಸ್ಕೊಬೇಕು ಆ್ಯಂಡ್ ವಾಶ್ ಬೇಸಿನ್ ನೀವು ಹಾಕ್ಸ್ಕೊಬೇಕು. ಬಟ್ ಒಂದು ವ್ಯಾನಿಟಿಗೆ ಏನು ಬೇಕು ಅದನ್ನು ಇಲ್ಲಿ ಕ್ರಿಯೇಟ್ ಮಾಡಿಕೊಡಲಾಗತ್ತೆ ವಿತ್ 20 year ವಾರಂಟಿ. ಓಕೆ ಅಲ್ವಾ? ಆ್ಯಂಡ್ ಇಲ್ಲೂ ಕೂಡ ನೀವು ಡಬಲ್ ಸೈಡ್ ಹೋಗ್ತೀರಾ ಅಂತಂದರೆ 10 to 15% ಎಕ್ಸ್ಟ್ರಾ ಕೊಡಬೇಕಾಗತ್ತೆ ವೀಕ್ಷಕರೇ. ಸೊ 1 BHK 1.5 ಲಕ್ಷ ಇತ್ತು, 2 BHK 2.5 ಲ್ಯಾಕ್ ಆಯಿತು. ಈಗ 3 BHK ಮಾಡೋಕ್ಕೆ ಎಷ್ಟಾಗುತ್ತೆ? 3.5 ಲ್ಯಾಕ್ ಅಷ್ಟೇ. ಹೌದು ವೀಕ್ಷಕರೇ, 1.5, 2.5, 3.5, 3 BHK 3.5 ಲ್ಯಾಕ್. ಇಲ್ಲೇನೇನು ಸಿಗ್ತಾ ಇದೆ ವೀಕ್ಷಕರೇ? ಇಲ್ಲಿ ಕಿಚನ್ ಅಂತ ಬಂದಾಗ 8x10ನ ಕಿಚನ್ ಬರ್ತಾ ಇದೆ, ಅಂದರೆ 80 ಸ್ಕ್ವೇರ್ ಫೀಟ್ನ ಕಿಚನ್ ಬರುತ್ತೆ. ಬಾಟಮ್ ಕ್ಯಾಬಿನೆಟ್ ನಿಮಗೆ 40 ಸ್ಕ್ವೇರ್ ಫೀಟ್ ಬರುತ್ತೆ. ಲಾಫ್ಟ್ ನಿಮಗೆ ಆಲ್ಮೋಸ್ಟ್ ಅದರಷ್ಟೇ ಎಲ್ಲದರಷ್ಟೇ 10x2.5 25 ಸ್ಕ್ವೇರ್ ಫೀಟ್ನ ಲಾಫ್ಟ್ ಬರುತ್ತೆ. ಗ್ರಾಸರಿ ಯೂನಿಟು 3 ಬ್ಯಾಸ್ಕೆಟ್ಗಳು ಸಿಗುತ್ತೆ. ಜೊತೆಲಿ ನಿಮಗೆ ಬಾಟಲ್ ಪುಲ್ ಔಟ್ ಕೂಡ ಇಲ್ಲಿ ಇದೆ. ಆ್ಯಂಡ್ ವಿಕ್ಕರ್ ಬ್ಯಾಸ್ಕೆಟ್ ಇಲ್ಲಿ 2 ಸಿಗುತ್ತೆ. 2 BHK 2.5 ಲಕ್ಷದಲ್ಲಿ ನಿಮಗೆ ವಿಕ್ಕರ್ ಬ್ಯಾಸ್ಕೆಟ್ 1 ಸಿಕ್ಕಿತ್ತು, ಬಟ್ ಇಲ್ಲಿ ವಿಕ್ಕರ್ ಬ್ಯಾಸ್ಕೆಟ್ 2 ಸಿಗುತ್ತೆ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಗ್ರಾಸರಿ ಯೂನಿಟ್ ಅಷ್ಟೇ ಅಲ್ಲದೆ ಒಂದು ಸ್ಪೆಷಲ್ ಗ್ರಾಸರಿ ಯೂನಿಟ್ ಕೂಡ ಇಲ್ಲಿ ಅಲೋ ಕೊಡ್ತಾ ಇದ್ದಾರೆ ಕಾಂಪ್ಲಿಮೆಂಟ್ರಿಯಾಗಿ. ಇದು ನಿಮಗೆ 7 feet by 2 feet ಅಂದರೆ 14 feetನ ಒಂದು ಲಾಂಗ್ ಯೂನಿಟ್ ಇಲ್ಲಿ ಸಿಗುವಂಥದ್ದು. ಪ್ಯಾಂಟ್ರಿ ಮಾಡ್ಕೊತೀರಾ ಗೊತ್ತಾ ನಿಮಗೆ? ಸೊ ಅದೇ ರೀತಿಯಲ್ಲಿ ಒಂದು ಲಾಂಗ್ ಯೂನಿಟ್, ಕಂಪ್ಲೀಟ್ ಗ್ರಾಸರಿ ಯೂನಿಟ್ ನಿಮಗೆ ಆಲ್ಮೋಸ್ಟ್ 14 ಸ್ಕ್ವೇರ್ ಫೀಟ್ದು 7x2 ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ವಿತ್ ಶೆಲ್ಫ್ಸ್ ಬರುತ್ತೆ, ಕಂಪ್ಲೀಟ್ ಸ್ಟೋರೇಜ್ ಇಲ್ಲಿ ಮಾಡ್ಕೋಬೋದು. ಟಿ ವಿ ಯೂನಿಟ್ ಕೂಡ ಸ್ವಲ್ಪ ದೊಡ್ಡದಾಗಿದೆ. 8x7 ಅಂದರೆ 56 ಸ್ಕ್ವೇರ್ ಫೀಟ್ನ ಇಲ್ಲಿ ನಿಮಗೆ ಒಂದು ಟಿ ವಿ ಯೂನಿಟ್ ಬರುತ್ತೆ ವಿತ್ ಸೈಡ್ ಸೆಲ್ಫ್ ಬಾಕ್ಸ್. ಸೈಡಲ್ಲೂ ಬಾಕ್ಸ್ ಬರುತ್ತೆ, ಬಾಟಮಲ್ಲೂ ಬಾಕ್ಸ್ ಬರುತ್ತೆ. ಗ್ಲಾಸ್ ಇಂಟಿಗ್ರೇಷನ್ ಇಲ್ಲಿ ಸಿಗುವಂಥದ್ದು ವೀಕ್ಷಕರೇ. ಇದ್ರ ಜೊತೆಲೇ ಬಂದುಬಿಡುತ್ತೆ. ಆ್ಯಂಡ್ ಸೆಂಟ್ರಿನ ಜಾಗ ಇರುತ್ತಲ್ಲ ಅಲ್ಲಿ ನೀವು ಬೇಕಾದರೆ ಟೆಕ್ಸ್ಚರ್ ಪೇಂಟು, ವಾಲ್ಪೇಪರು ಅಥವಾ ರ್ಯಾಪ್ಟರ್ಸು ಯಾವುದನ್ನು ಬೇಕಾದರೆ ನೀವು ಚೂಸ್ ಮಾಡ್ಕೋಬೋದು, ನಿಮಗೆ ಬಿಟ್ಟಿರುವಂಥದ್ದು. ಓಕೆನಾ? ಸೊ ಆ್ಯಂಡ್ ಇಲ್ಲಿ 3 ವಾರ್ಡ್ರೋಬ್ ಬರುತ್ತೆ. ನಾನು ಲಾಸ್ಟ್ 2 ವಾರ್ಡ್ರೋಬ್ ಹೇಳಿದೆ ಗೊತ್ತಾ? 8x7ನ 56 ಸ್ಕ್ವೇರ್ ಫೀಟ್ನ 2 ಪೀಸ್ ಹೇಳಿದೆ 2 BHKಯಲ್ಲಿ. ಬಟ್ ಇಲ್ಲಿ 3 ವಾರ್ಡ್ರೋಬ್ಗಳು ಬರುತ್ತೆ 56 ಸ್ಕ್ವೇರ್ ಫೀಟ್ನದ್ದು ವೀಕ್ಷಕರೇ.
ಆ್ಯಂಡ್ ಅಷ್ಟೇ ಅಲ್ಲದೆ ಒಂದು ವ್ಯಾನಿಟಿ ಬೇಸ್ ಸಿಗುತ್ತೆ ವಿತ್ ಮಿರರ್. ಹೌದು ವೀಕ್ಷಕರೇ, ಇಲ್ಲಿ ಮಿರರ್ ಕೂಡ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಮಿರರನ್ನು ಕೂಡ ಪ್ರೊವೈಡ್ ಮಾಡ್ತಾರೆ ಬಿ ಇಂಟೀರಿಯರ್ ಕಡೆಯಿಂದ. ಕಂಪ್ಲೀಟ್ ವ್ಯಾನಿಟಿ, ಇಲ್ಲಿ ಗ್ರಾನೈಟ್ ಟಾಪು ಜೊತೆಯಲ್ಲಿ ಒಂದು ವಾಶ್ ಬೇಸಿನ್, ಡಿಸೈನರ್ ವಾಶ್ ಬೇಸಿನ್ ತೊಗೊತಿರೋ, ಪ್ಲೇನ್ ವಾಶ್ ಬೇಸಿನ್ ತೊಗೊತಿರೋ, ಅದು ಹಾಕ್ಕೊಳ್ಳೋದು ನಿಮ್ಮ ಕೆಲಸ. ಅದು ಬಿಟ್ಟರೆ ಕಂಪ್ಲೀಟ್ ವ್ಯಾನಿಟಿ ರೆಡಿ ಮಾಡಿಕೊಡುವಂಥದ್ದು 2.5 ಅಡಿಗೆ 2 ಫೀಟ್ ಬೈ 2.5 ಫೀಟ್ನ ಒಂದು ವ್ಯಾನಿಟಿಯನ್ನು ಕೂಡ ಇಲ್ಲಿ ಮಾಡ್ಕೊಳ್ಳಲಾಗುತ್ತೆ ವೀಕ್ಷಕರೇ ಬಿ ಇಂಟೀರಿಯರ್ ಕಡೆಯಿಂದ. ಜೊತೆಯಲ್ಲಿ 20 ವರ್ಷದ ವಾರಂಟಿ ಕೂಡ ನಿಮಗೆ ಇದೆ ವೀಕ್ಷಕರೇ. ಇನ್ನು ಆ್ಯಡ್ ಆನ್ ಅಂತ ಬಂದರೆ ಡಬಲ್ ಸೈಡ್ ಮಾಡ್ಕೊಬೇಕು. ಎಲ್ಲ ಕಡೆಯೂ ಕೂಡ ಸಿಂಗಲ್ ಸೈಡು ನಾನು ಹೇಳಿರೋದು 1.5, 2.5, 3.5, 1.5 ಲ್ಯಾಕ್, 2.5 ಲ್ಯಾಕ್, 3.5 ಲ್ಯಾಕ್. ಬಟ್ ನೀವು ಇದನ್ನು ಡಬಲ್ ಸೈಡೆಡ್ ಮಾಡ್ಕೊಬೇಕು ಅಂತಂದರೆ ಇಲ್ಲಿ 10 to 15% ಎಕ್ಸ್ಟ್ರಾ ಆಗುತ್ತೆ. ಜೊತೆಯಲ್ಲಿ ಒಂದು ಫಾಲ್ ಸೀಲಿಂಗ್ ಬೇಕು ಅಂತಂದರೆ ಫಾಲ್ ಸೀಲಿಂಗು ಮಾಡ್ಕೊಟ್ಬಿಡಲಿ ಅಂತಂದರೆ 150 rupees ಪರ್ ಸ್ಕ್ವೇರ್ ಫೀಟ್, 150 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆಗುವಂಥದ್ದು. ಒಂದು 100 ಸ್ಕ್ವೇರ್ ಫೀಟ್ 10 by 10 ರೂಮ್ ಮಾಡ್ಕೋಬೇಕು ಅಂತಂದ್ರೆ 10 to 15,000 ಒಳಗಡೆನೇ ಇಲ್ಲಿ ಆಗುವಂಥದ್ದು ವೀಕ್ಷಕರೇ. ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಇನ್ನು ರೂಟಿಂಗ್ ಮೆಥಡ್, ತುಂಬ ಜನ ಪ್ರೀಮಿಯಮ್ ಆಗಿರೋದು ಬೇಕು ಅಂತ ಕೇಳ್ತಾರೆ. ಸೊ ಯಾರ್ಯಾರು ರೂಟಿಂಗ್ ಮೆಥಡ್ ಮಾಡ್ಕೋಬೇಕು ಅಂತ ಇದ್ದೀರಾ, ಇವರು ನಿಮಗೆ 1750 rupeesiಂದ ಸ್ಟಾರ್ಟ್ ಆಗುತ್ತೆ. ಬಟ್ ರೂಟಿಂಗ್ ಈಸ್ ಅಲ್ಟ್ರಾ ಪ್ರೀಮಿಯಮ್. ಬಿಟ್ಬಿಡೋಣ, ಸೈಡ್ಗೆ ಇಟ್ಬಿಡೋಣ. ಒಂದು ಪ್ಯಾಂಟ್ರಿ ಬೇಕು ನಮಗೆ, ಒಳಗಡೆ ಎಲ್ಲ ಶೆಲ್ಫ್ಸ್ ಬೇಕು ನಮಗೆ, ಸ್ಟೀಲ್ದು, ಎಸ್ಎಸ್ದು ಅಥವಾ ಟ್ಯಾಂಡಮ್ದು ಬೇಕು ಅಂದರೆ 15,000 rupees ಎಕ್ಸ್ಟ್ರಾ. ಇವೆಲ್ಲ ಆ್ಯಡ್ ಆನ್ಸ್ಗಳು, ಓಕೆನಾ. ಸೊ ಮಾಡಿರುವಂಥ ನೀವೇನು ಇಂಟೀರಿಯರ್ ಮಾಡ್ತಾಯಿದ್ರೆ ಅದಕ್ಕೆ ಆ್ಯಡ್ ಆನ್ ಮಾಡಬೇಕು ಅಂದರೆ ಇವೆಲ್ಲವೂ ಕೂಡ ನಿಮಗೆ ಎಕ್ಸ್ಟ್ರಾ ಆಗುತ್ತೆ ವೀಕ್ಷಕರೇ. ಸೊ ಇವೆಲ್ಲವೂ ಕೂಡ ಅವೈಲೇಬಲ್ ಇರುವಂಥದ್ದು ಬಿ ಇಂಟೀರಿಯರಲ್ಲಿ. ಸ್ಕ್ರೀನ್ ಮೇಲೆ ಬಿ ಇಂಟೀರಿಯರ್ ನಂಬರ್ ಹಾಕಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿನ ಪಡ್ಕೋಬೋದು. ಆಲ್ ಓವರ್ ಕರ್ನಾಟಕ ಈ ರೇಟಲ್ಲಿ ಮಾಡ್ಕೊಡ್ತಾ ಇದ್ದಾರೆ ರೀ. 1 BHK 1.5 ಲ್ಯಾಕ್ಗೆ, 2 BHK 2.5 ಲ್ಯಾಕ್ಗೆ, 3 BHK 3.5 ಲ್ಯಾಕಿಗೆ ನಿಮಗೆ ಆಲ್ ಓವರ್ ಕರ್ನಾಟಕ ವಿತ್ 20 year ವಾರಂಟಿ ಇಲ್ಲಿ ಅವೈಲೇಬಲ್ ಇರುತ್ತೆ. ಸ್ಕ್ರೀನ್ ಮೇಲೆ ಬಿ ಇಂಟರ್ ನಂಬರ್ ಕೊಟ್ಟಿರ್ತಾರೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸೊ ನೋಡಿದ್ರಲ್ಲ, ನಿಮಗೆ ಇಷ್ಟು ಉತ್ತಮವಾದ ವಿಡಿಯೋ ತಂದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.